ನಮ್ಮ ಸ್ವಾಮಿಗಳ ಅನುಭವದ ಮೇಲಿಂದ ಒಂದು ಮಾತು ಹೇಳ್ತಾ ಇದ್ದೇನೆ. ಮಹಾಸ್ವಾಮಿಗಳವರು ದಿಲ್ಲಿಯಲ್ಲಿ ನಿನ್ನೆ ಗೋವಿನ ಬಗ್ಗೆ ಒಬ್ಬ ಪಂಡಿತರು ಮಾತಾಡಿದರು. ಗೋವಿನ ಮಹತ್ವ ಎಷ್ಟು, ಅದು ಯಾವ ರೀತಿಯಾಗಿ ಪೂಜ್ಯವಾಗಿದೆ ಇತ್ಯಾದಿಗಳೆಲ್ಲ ಹೇಳಿದರು. ಅದಕ್ಕೆ ಸಂಬಂಧಪಟ್ಟದ್ದು ಮಹಾಸ್ವಾಮಿಗಳವರು ಆ ಗೋಗಳ ರಕ್ಷಣೆಗಾಗಿ ಅತ್ಯಂತ ವಿಶಾಲವಾದ ಗೋರಕ್ಷಣಾ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ. ಅಖಂಡವಾಗಿ ಅವುಗಳ ರಕ್ಷಣೆ, ಪೋಷಣೆ, ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಪ್ರತಿ ದಿವಸ ಅವರು ನಮಗೆ ಗೋದಾನ ಮಾಡ್ತಾ ಇದ್ದಾರೆ. ಸಹಸ್ರಾರು ಗೋದಾನ. ಗೋದಾನ ಅಂದರೆ ಗೋ ಶಬ್ದಕ್ಕೆ ಆಕಳು ಅಂತ ಅರ್ಥ ಇದ್ದಂತೆ ಶಬ್ದ ಅಂತೂ ಅರ್ಥ ಇದೆ. ಮಹಾಭಾರತದಲ್ಲಿದ್ದಂಥ ಗೋಗಳನ್ನು ತಮ್ಮ ಮುಖಾರವಿಂದದಿಂದ ಪ್ರತಿ ದಿವಸ ಉಪದೇಶ ಮಾಡಿ ನಮ್ಮೆಲ್ಲರಿಗೂ ಗೋದಾನ ಮಾಡ್ತಾ ಇದ್ದಾರೆ. ನಾವು ಅದನ್ನು ರಕ್ಷಣೆ ಮಾಡಿ ಅದರ ಹಾಲನ್ನು ಕುಡಿದು ಹೃಷ್ಟಪುಷ್ಟರಾಗಿ ಸಾಧನೆ ಮಾಡಿಕೊಳ್ಬೇಕು. ಯಾಕೆ ಹೇಳಿ ಬಂದೆ ಅಂದರೆ, ದಿಲ್ಲಿಯಲ್ಲಿ ಮಹಾಸಮರನೆ ಇದ್ದಾಗ ತಮ್ಮೆಲ್ಲರಿಗೂ ಗೊತ್ತು, ಬೆಳಗಿನಿಂದ ರಾತ್ರಿಯವರೆಗೂ ಅಖಂಡವಾಗಿ ಸ್ವಾಮಿಗಳಿಗೆ ಕೆಲಸ. ಬೆಳಗ್ಗೆ ಪಾಠ, ಪಾದಪೂಜೆ, ಮುದ್ರಾಧಾರಣೆ, ಪೂಜಾ, ಆಮೇಲೆ ಮಧ್ಯಾಹ್ನ ಜನರು ಬನ್ನೋದು, ಮಾತಾಡಿಸೋದು ಮತ್ತು ಮಂತ್ರಾಕ್ಷತಿ ಮತ್ತು ಹೀಗಾಗಿ ವೇಳೆ ಸಿಗ್ತಾ ಇರಲಿಲ್ಲ. ರಾತ್ರಿ 11 ಗಂಟೆ ಆದ ಮೇಲೆ ಒಂದು ಸ್ವಲ್ಪ ತಿರುಗಾಡಿ ಬರೋಣ ಅಂತ ಆ ಮಠ ಬಿಟ್ಟು ಹೊರಗೆ ಬರ್ತಿದ್ದರು. ಒಂದು ದಿವಸ ನಾನು ಅವ್ರ ಜೊತೆಯಲ್ಲಿ ಹೋಗ್ತಿದ್ದೆ. 4-8 ಜನ ವಿದ್ಯಾರ್ಥಿಗಳು, ಮಹಾಸ್ವಾಮಿಗಳವರು. ನಾನು ಹೊರಟಾಗ ದಾರಿಯಲ್ಲಿ ಒಂದು ದೊಡ್ಡ ಆಕಳು, ಹಸು ಫುಟ್ಪಾತ್ ಮೇಲೆ ಬಿದ್ದು ಬಿಟ್ಟಿದೆ. ಕೊನೆ ಕ್ಷಣ ಶ್ವಾಸೋಚ್ಛ್ವಾಸ ಬಿಡ್ತಾ ಇದೆ. ಅದು ಬಿಟ್ಟು ನೋಡಿ ಸಾಮಾನ್ಯವಾಗಿ ಜನರು ಏನಂತಾರೆ, ನಮ್ಮಂಥವರು ಅಯ್ಯೋ ಪಾಪ ಸಾಯ್ತಾ ಇದೆ ಅನ್ನೋದು, ಮುಂದೆ ಹೋಗಿಬಿಡೋದು. ಸ್ವಾಮಿಗಳು ನಿಂತರಾಗಿಂತಾಗೆ ಸುತ್ತಿ ಎಲ್ಲ ನೋಡಿದರು. ಎಲ್ಲರೂ 11 ಗಂಟೆ ಎಲ್ಲ ಒಂದೇ ಒಂದು ಮನೆ ಬಾಗಿಲಿನಲ್ಲಿ ಬಾಗಿಲ ದೀಪ ಇತ್ತು. ಒಬ್ಬ ವಿದ್ಯಾರ್ಥಿ ಹೇಳಿ ಕಳಿಸಿದ್ರು, ಅವ್ರ ಕಡೆಯಿಂದ ನೀರು ತೆಗೆದುಕೊಂಡು ಬಾ ಅಂತ ಹೇಳಿ. ಅನಾಯಾಸವಾಗಿ ಅವನೊಬ್ಬ ಹಿಂದೂ ಇದ್ದ, ಅವನು ಒದ್ದ ಗಾಯ ಮರ್ರ ಹೇ ಜರ ಪಾನಿ ದೀಗೆ ಅಂತ ಹೇಳಿಕೊಡ್ಲಿ ಕೊಟ್ಟ ಬಕೆಟ್ ಒಳಗೆ ಸ್ವಾಮಿಗಳು ಕೈಯಿಂದ ನೀರು ಹಾಕಿದರು. ಆಮೇಲೆ ಆಗಿಂತಾಗಲೇ ಒಬ್ಬ ವಿದ್ಯಾರ್ಥಿಗೆ ಮಠಕ್ಕೆ ಓಡಿಸಿದ್ರು, ರಾಮದೇವ್ರ ತೀರ್ಥ ತೆಗೆದುಕೊಂಡು ಬಾ ಅಂಥೇಳಿ. ಆ ಹುಡುಗ ತೀರ್ಥ ತಂದು ತಮ್ಮ ಕೈಯಿಂದ ಅದರ ಬಾಯಿ ಒಳಗೆ ತೀರ್ಥ ಹಾಕಿದರು. ಯಾವ ಪುಣ್ಯ ನೋಡಿ, ಎಲ್ಲಿ ಉತ್ತರ ದೇಶ, ಎಲ್ಲಿ ಮಹಾಸ್ವಾಮಿಗಳವರು ಗೋ ರಕ್ಷಣೆ ಮಾಡುವವರಿಗೆ ಆ ಗೋ ಕಾಣಿಸಿದ ಕೂಡಲೇ ಅದ್ರ ಬಾಯಿಗೆ ರಾಮದೇವ್ರ ತೀರ್ಥ ಹಾಕಿದರು. ಅದು ಶಾಂತವಾಗಿ ಪ್ರಾಣ ಬಿಟ್ಟು ಸಲ್ಲೋಕಕ್ಕೆ ಹೋಗಿಬಿಡ್ತದೆ. ಅದು ಮುಂದಿನ ಜನ್ಮದಲ್ಲಿ ವೈಷ್ಣವ ಆಗಿದೆ, ಇಲ್ಲೇ ಎಲ್ಲೋ ಇರಬೇಕದು. ಆ ರೀತಿಯಾಗಿ ಅವ್ರ ಕೈಯಿಂದ ತೀರ್ಥ ತಗೊಂಡಂಥದ್ದು ಭಾಗ್ಯ. ಇನ್ನೊಂದು ಘಟನೆ, ಅಲ್ಲಿಂದ ಮುಂದೆ ಅಯೋಧ್ಯಕ್ಕೆ ಬಂದೆವು. ಅಯೋಧ್ಯಕ್ಕೆ ಬಂದಾಗ ನಾನು ಜೊತೆಯಲ್ಲಿದ್ದೇವೆ. ಇಲ್ಲೊಂದು ಇಳ್ಕೊಳ್ಳಿಕ್ಕೆ ಸ್ಥಳ, ಅಲ್ಲಿ ಎದುರಿಗೆ ಬಿರ್ಲಾ ಮಂದಿರ್. ಆ ಇಳ್ಕೋ ಸ್ಥಳದಲ್ಲಿ ಪೂಜೆ ಮಾಡುವ ಹಾಗಿರಲಿಲ್ಲ. ಬಿರ್ಲಾ ಮಂದಿರದಲ್ಲಿ ಹೇಳಬೇಕು ಅಂದರೆ ಅಲ್ಲಿ ಮಹಾಂತನ ಹತ್ರ ನಾವು ಯಾದವಾಚಾರ್ಯರಿದ್ದರು. ನಾನು ಯಾದವಾಚಾರ್ಯರು ಹೋಗಿ ಅವ್ರಿಗೆ ಕೇಳಿದರೆ, ನೈ ಇದರ ಪೂಜಾ ನೈ ಹೋ ಸಕ್ತಿ ಅಂತ ಹೇಳ್ದ. ಭಾಳ ಜನ ಬರ್ತಾರೆ, ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಅವನಿಗೆ ಕೂಡಿಸ್ಕೊಂಡು ಉತ್ತರಾದಿ ಮಠದ ಮಹತ್ವ ಹೇಳಿದ ಮೇಲೆ ಆಮೇಲೆ ಒಳ್ಳೆ ಒಪ್ಪಿಕೊಂಡ. ಆಮೇಲೆ ಬಂಗಾರದ ಮಂಟಪ ಇಟ್ಟುವೆಲ್ಲ ಅಂತಲೂ ಸಿರಿಸಾಟಾಗಿ ನಮಸ್ಕಾರ ಹಾಕಿಬಿಟ್ಟ. ಇಂಥದ್ದು ಎಲ್ಲೂ ನೋಡೇ ಇಲ್ಲ. ಉತ್ತರ ದೇಶ ಮಹಾರಾಜರು ತಮ್ಮ ಮೈ ಮೇಲೆ ಶೃಂಗಾರ ಮಾಡಿರ್ತಾರೆ, ತಟ್ಟಿ ಒಳಗೆ 4 ಶಾಲಿಗ್ರಾಮ ಇಟ್ಕೊಂಡು ಪೂಜೆ ಮಾಡ್ತಾರೆ. ಈ ವೈಭವ ನಾನು ನೋಡೇ ಇಲ್ಲ ಅಂತೇಳಿ ಶರಣಾಗತನಾದ. ಅದಾದಮೇಲೆ ಊಟಕ್ಕೆ ಕೂತಾಗ ಅಲ್ಲೆಲ್ಲರೊಳಗೆ ನಡೆದಾಗ ಅಯೋಧ್ಯಕ್ಕೆ ಮೂಲ ರಾಮದೇವರು ಬಂದಾರ ಅನ್ನೋ ಸುದ್ದಿ ಗೊತ್ತಾಯಿತು. ಹನುಮಂತ ದೇವರು 100 ರೂಪದಿಂದ ಬಂದ್ರಿ ಬಾಗಿಲೊಳಗೆ. ಮಂಗಗಳೇ ಮಂಗಗಳು ಕಿಟಕಿ ಒಳಗೆ ಬಾಗಿಲ ಹಾಕ್ತಿದ್ದು, ಬಾಗಿಲ ಬಡಿಯಲಿಕ್ಕೆ ಶುರು ಮಾಡಿಬಿಟ್ಟು ಇನ್ನು ಕರ್ಕೊಳ್ಳೋದು ಹೇಗೆ ಒಳಗೆ. ಅಂಥ ಪರಿಸ್ಥಿತಿಯಲ್ಲಿ ಸ್ವಾಮಿಗಳು ಒಳಗಿಂತಾಗೆ ಅಡಿಗೆ ಕಡಿಮೆ ಮಾಡಿ ಊಟ ಆದಮೇಲೆ ಹೊರಗೆ ಬಂದು ಒಂದು ಬುಟ್ಟಿ ತುಂಬಿ ಕಡುಬುಗಳು ಮಾಡಿಸಿ ಅವರೆಲ್ಲರಿಗೂ ಒಂದೊಂದೊಂದೊಂದೊಂದು ಕೊಟ್ಟು, ಪ್ರತಿಯೊಬ್ಬ ಹನುಮಂತ ಕ್ಯಾಚ್ ಹಿಡ್ದ. ಒಂದೊಂದು ಸಲ ಔಟ್ ಆಗ್ತಿದ್ದೆ ಅವಳು, ಆದರೂ ಅಡ್ಡಿ ಇಲ್ಲ ಅಂತ ಹೇಳೋದು. ಆ ರೀತಿಯಾಗಿ ಆ 100 ಹನುಮಂತ ದೇವರಿಗೆ ಕಡುಬು ತಿನ್ನಿಸಿ ರಾಮದೇವರ ಸೇವಾ ಅಲ್ಲಿ ಗೋರಕ್ಷಣೆ ಮಾಡಿದರು. ಆ ಎರಡೂ ಕಾಲಕ್ಕೆ ನೋಡಿ ನಮಗೆ ಬಹಳ ಆಶ್ಚರ್ಯ, ಅವರ ಮಹಿಮೆ ಗೊತ್ತಾಯಿತು. ಅಂಥ ಮಹಾನುಭಾವರು ಈಗ ನಮಗೆಲ್ಲ ಗೋದಾನ ಮಾಡ್ತಾ ಇದ್ದಾರೆ. ಅದನ್ನು ನೆನಪಿನಲ್ಲಿಟ್ಟುಕೊಂಡು ನಾವು ಉದ್ಧಾರ ಆಗಬೇಕು.